ರಾಜು ಫೋನ್ ಮಾಡಿಲ್ಲ ನೋಡ್ರಿ. ನಿಮಗೆ ಮಾಡಿದ್ನ ಏನು ಹೊರಗೆ ಹೋದಾಗ? ಮಾಡಿದ್ನಲ್ಲ ಆ ಕಡೆ ತೋಟದ ಕಡೆ ಹೋದಾಗ. ನಿನಗೆ ಹೇಳಕ್ ನೆನಪಾಗಿಲ್ಲ ಅಂದ. ಅವನ್ ಫೋನ್ ಹತ್ತವಲ್ದಪ್ಪ, ಯಾಕ ಹೋಗಿ ಹೇಳು ಅಂತಂದ. ನನಗೆ ನೆನಪಾಗಿಲ್ಲ. ಹಚ್ಚಿದ್ನೇನ್ರಿ ಅಂದ್ರ? ಅದೇಂತೀನಿ ಒಂದಿನ ಬಿಡಂಗ್ಲವ ನನ್ನ ಫೋನಿಗೆ ಹಚ್ಚೋದು, ಯಾಕೆ ಹಚ್ಚಿಲ್ಲ ಅಂತ ಅನ್ಕೊಂಡೆ. ನೀವು ಹಿಂಗೆ ಮಾಡ್ತೇನೆ ನೋಡ್ರಿ, ಒಟ್ಟೆ ಹೇಳಂಗೇ ಇಲ್ಲ ಹಚ್ಚಿದ ಫೋನು. ಮಾವ ನೆನಪೇನಲ್ಲ ತಗೋ, ವಯಸ್ಸಾಗ್ಯದ ನನಗೂ. ಇಂಥದಕ್ಕೆ ಮಾತ್ರ ವಯಸ್ಸಾಗ್ಯದಂತೀರಿ? ಏನ್ರ ಹೇಳಿಕ್ ಹೋದ್ರೆ ನನಗೆ ವಯಸ್ಸಾಗ್ಯದನು ಅಂತ ಕೇಳ್ತೀರಿ. ಏನ್ ನಡ್ಸಿರಿ ಮಾಮ? ಬರ್ರಿ ಬರ್ರಿ, ಗುಂಡಣ್ಣ ಬಾಂಡ್ಲಿ ಮಾಮ ಬಂದ್ಬಿಟ್ರ. ಅಯ್ಯಪ್ಪ ಸಾರಿ ರೀ, ನಾನು ಬಾಂಡ್ಲಿ ಮಾಮ ನೆನ್ ನೋಡು. ಗುಂಡಣ್ಣನ ಜೊತೆ ಸೇರಿ ನಮಗೂ ಮಾತು ಪರಕ್ ಬರ್ತಾವ್ರಿ. ಅದು ನಿಮ್ಮ ತಪ್ಪಲ್ಲ ಹೇಳ್ರಿ. ಅವ ಗುಂಡಣ್ಣ ದಿನ ಅಂದಂದು ಎಲ್ಲರಿಗೆ ಹಂಗೆ ರೂಢಿ ಮಾಡಿಬಿಟ್ಟಾನ. ಎಲ್ಲ ಉಣೆಸೈದು ಬಾಂಡ್ಲಿ ಮಾಮ ಅನ್ಲಿಕತ್ತಾರಿ ನನಗೀಗ. ಏ ಗುಂಡಣ್ಣ ಹಂಗಂತಾರನ? ಅಗೋರಿಲ್ಲ ನೀನು? ಸುಮ್ರಿ ಮಾಮಿ, ಕಾಮಿಡಿಗೆ ಅಂತಿರ್ತೀನ್ರಿ. ಎಲ್ಲರೂ ಅದೇ ಅನ್ಲಿಕತ್ತಾರಂತ ನೋಡ್ರಿ. ಈಗ ಬರ್ರಿಪ್ಪ ಕೂಡ್ ಬರ್ರಿ. ಹೆಂಗಾಯ್ತು ದೀಪಾವಳಿ? ದೀಪಾವಳಿ ಜೋರಾಯ್ತನಪ್ಪ ಗುಂಡಣ್ಣ? ಅಂತ ಜೋರೇನು ಇಲ್ರಿ ಮಾಮ, ಆದರೂ ಒಂದು 20 ಬಂದು ರೀ. 20,000 ಜೋರಾಯ್ತಪ್ಪ. ಕಂಪ್ನಿಯವ್ರು ಬೋನಸ್ ಕೊಟ್ರೆ ಏನ? ಅಲ್ಲೆಲ್ಲಿ ಬೋನಸ್ ಕೊಡ್ತಾರ್ರಿ, ಇಸ್ಪಿಟ್ನಾಗ ಗೆದ್ದಾನಂತ. ಮುಂಜಾನೆ ಸುಂದ್ರಿ ಬಂದಿತ್ತು, ಪಾಪ ಹೇಳಿಕತ್ತಿದ್ಲು, ನನ್ನ ಗಂಡ 20,000 ಗೆದ್ದ ನೋಡ್ರಿ ಮಾಮಿ ಅಂತೇಳಿ ಖುಷಿಯಿಂದ ಹೇಳಿಕ್ ಬಂದ. ಬೈದ್ ನೋಡು. ಅದೇನು ಚಂದ ಕಾಣ್ತದ ನಿನಗ ಆಟ ಆಡೋದಂದ್ರ? ಮಮ್ಮಿ ಬಂದಂಗೆ ಮಾಡ್ತಾವ, ಹೊಲ ಮನಿ ಕಳ್ಕೊಳ್ತಾನ ಪುರ್ಸತಿಗವಾದು, ಆಡ್ಲಿಕ್ಕೆ ಹೋದ್ರ ಬ್ಯಾಡ ಅನ್ಬೇಕು, ರೊಕ್ಕ ಗೆದ್ಕೊಂಬಂದಗನೆ ಖುಷಿ ಆಗ್ಬಾರ್ದು ಅಂತೇಳಿ ಬೈದು ಕಳಿಸಿದೆ. ಹೋದ್ಲು. ಯಾಕಪ್ಪ ಗುಂಡಪ್ಪ ಇಸ್ಪಿಟ್ ಆಡ್ಲಿಕ್ಕೆ ಶುರು ಮಾಡಿ ಒಂದೊಂದ ಹೊಸ್ದಾಗಿ ಕಲಿತಿ ಬಿಡ ನೀನು. ಅಲ್ಲೋ ಇಸ್ಪಿಟ್ ಆಡೋದು ಚಲೋ ಅಲ್ಲ ಅಂತೇಳಿ ಗೊತ್ತಿಲ್ಲ ನಿನಗ? ಅದನ್ನ ಯಾಕೆ ಮಾಡ್ತಿರೋ ಮಾರಾಯ? ಎಷ್ಟು ಮಂದಿ ಉದಾಹರಣೆ ತೋರಿಸ್ಲಿ ನಿನಗ? ಅದಕ್ಕಂತಾನೆ ಇಸ್ಪೇಟಿಗೆ ಬೆನ್ನ ಹತ್ತಿದವರು ಹೊಲ ಮನಿ ಕಳ್ಕೊಂಡು ಬೀದಿಗೆ ಬಂದವ್ರು ಅದಾರ. ಗೊತ್ತಾಗಂಗಿಲ್ಲ ನಿಮಗ? ಎದಕ್ಕೆ ಆಡ್ಬೇಕಪ್ಪ ಇಸ್ಪೀಟ್ನ? ಅದು ಫಸ್ಟ್ ಬಂದಂಗೆ ಮಾಡ್ತಾವ, ಆಮೇಲೆ ಅಷ್ಟು ಸೋಲುದಾಗ್ತದ್ರಿ. ಅದು ಭಾಳ ಡೇಂಜರ್ ರೀ ಇಸ್ಪೀಟ್ ಆಟ. ಬಾಂಡ್ಲಿ ಮಾಮ ಸ್ವಲ್ಪ ಸುಮ್ ಕೂಡ್ತೀನಿ ಮಾಮ. ಮೊದಲೇ ಬೈಲಿಕತ್ತಾರಿಲ್ಲ ನನಗೀಗ ಒಂದು ಶೋ ಅನ್ನೋದ್ರಾಗ. ನಿಮ್ಮ ಇಲ್ರಿ ಮಾಮ, ನಾ ಯಾವಾಗಲೂ ಆಡಂಗಿಲ್ರಿ. ಸುಮ್ ದೀಪಾವಳಿಗೆ ಒಮ್ಮೆ ರೀ. ಫ್ರೆಂಡ್ಸ್ ಎಲ್ಲ ಸೇರಿರ್ತಾರಲ್ರಿ, ಅವತ್ತೊಂದಿನ ಭಾಳ ಒತ್ತಾಯ ಮಾಡ್ತಾರೆ ಆಡಂಬ ಅಂತ. ಹಂಗಾಗಿ ಓದ್ತೀನಿರಿಪ್ಪ, ದಿನ ಆಡಂಗಿಲ್ರಿ. ಏನ್ ಮಾಡ್ತಿ ನೋಡು ಗುಂಡಪ್ಪ, ಏನು ಚಟ ಇಲ್ಲ, ಒಳ್ಳೆ ಹುಡುಗಿದ್ದಿ ಅಂತ ನಾವು ತಿಳ್ಕೊಂಡಿವಿ. ಮತ್ತ ನೀನು ಅದೊಂದು ಶುರು ಮಾಡ್ಬೇಡ. ಇನ್ನ ಒಂದೊಂದು ಇಸ್ಪೀಟಿಗೆ ಆಡ್ತಿದಿ, ಇನ್ನು ಮುಂದೆ ಕುಡಿದು ಸಿಗರೇಟ್ ಸೇದೋದು ಅಂತವೆಲ್ಲ ಕಲಿಬೇಕಂತ ಮಾಡಿ ಏನ? ಇಲ್ರಿ ಮಾಮಿ, ಅಂತವೆಲ್ಲ ನಮ್ಮಿಂದ ದೂರ ರೀ. ಅದೇ ಅಂತೀನಿ, ಚಲೋ ಅಲ್ಲದು, ಆಡ್ಬೇಡ್ರಪ್ಪ ಹಂಗ. ಆದ್ರೂ ನಿನ್ನೆ ಒಬ್ಬ ಕಾಮಿಡಿ ಕಿಲಾಡಿಗೆ ಬಂದಾನಪ್ಪ, ಇಸ್ಪಿಟ್ ಬಗ್ಗೆ ಎಷ್ಟು ಚಂದ ಅರ್ಥಗರ್ಭಿತವಾಗಿ ಹೇಳಿದ್ನಂದ್ರ ನೋಡ್ಬಾರ್ದು, ಅಷ್ಟು ಚಂದ ಹೇಳಿದ್ ನೋಡ ಹುಡುಗ. ಹೌದಲ್ರಿ, ನಮ್ಮ ಮನ್ಯಾಗೂ ಹಚ್ಚಿದ್ರು, ನಾನು ನೋಡ್ಲಿಕ್ಕತ್ತಿದ್ದೆ. ಭಾರಿ ಮಾತಾಡಿ ಅನ್ಬಿಡ್ರಿ ಅವ. ಇಲ್ರಿ ಮಾಮಿ, ನಾ ಏನು ಭಾಳ ಆಡಂಗಿಲ್ರಿ. ವರ್ಷಕ್ಕೊಮ್ಮೆ ಆಡ್ತೀನಿ ರೀ ಅಷ್ಟೇ. ಒಂದ್ಸಲ ತಿಂದ್ರು ತಿಂದಂಗ, ದಿನ ತಿಂದ್ರು ತಿಂದಂಗ. ಮಾಮಿ ರೀ, ನೀವು ಇವನಿಗೆ ಸರಿಯಾಗಿ ಪೀರಿಯಡ್ ತಗೋರಿ, ಭಾಳ ಆಗ್ಯದ್ರಿ ಅವನು. ಇನ್ನೇಮಿ ನೀವು ಬೈಯೋದು ನೋಡಿದ್ರೆ ಅವ ಇಸ್ಪಿಟ್ಟು ಮುಟ್ಟಬಾರ್ದು ನೋಡ್ರಿ, ಹಂಗ ಪೀರಿಯಡ್ ತಗೋರಿ. ಅಯ್ಯಯ್ಯ ಸೀನಪ್ಪ, ನೀ ಏನ್ ಸುದ್ದ ಅಂತ ಅವನಿಗೆ ಹೇಳಿಕ್ ಬಂದೆ? ಅಯ್ಯಪ್ಪ, ಏನ ಅಂತಾರಲ್ಲ, ಇಡ್ಲಿ ಮಸಿಗೆ ಬುದ್ಧಿ ಹೇಳಿತಂತ, ಹಂಗಾಯ್ತಿದು. ನಿನಗ ಎಷ್ಟು ಸಲ ಹೇಳಿವಿ ಬಿಡಪ್ಪ, ಅದು ಕುಡಿದು ಚಟ ಚಲೋ ಅಲ್ಲ ಅಂತೇಳಿ. ತಂದ ಹಣ್ಣು ಮಠ ಇಟ್ಕೊಂಡು ಅವನಿಗೆ ಬುದ್ಧಿ ಹೇಳಿಕ್ ಬಂದ ನೀವು. ಇದು ಯಾಕ ಟಾಪಿಕ್ ನಮ್ಗ ರಿವರ್ಸ್ ಹೊಡ್ಯಂಗೆ ಕಾಣ್ತದಪ್ಪ. ನಾವು ಇಲ್ಲಿಗೆ ಇದನ್ನ ಬಿಟ್ಟು ಸುಮ್ಮಾಗಿ ಬೇರೆ ಮ್ಯಾಟ್ರ್ ತೆಗೆದು ಭಾಳ ಒಳ್ಳೇದು. ಏನ್ರಿ ಬಾಂಡ್ಲಿ ಮಾಮ, ಅದೇನ RSS ಪಥಸಂಚಲನ ಅದಲ್ರಿ, ಹೊಂಟ್ರೇನ್ರಿ? ಹೊಂಟಿನೋ ಮರ. ಹೆಂಗೆ ಹೋಗ್ಲಾರ್ದಿರ್ತಾರ? 100 ವರ್ಷದ ಇದು, ಹಂಗೆ ಬಿಡ್ತಾರ? ಹೌದೌದು, ಹೋಗ್ಬೇಕು. ಮತ್ತೆ ಹಂಗೆ ಬಿಡ್ಲಿಕ್ಕೆ ಬರ್ತದ ಅಂದಂಗ. ಶೀನಪ್ಪ, ಅವತ್ತಿನ ದಿನ ನೀನು ತೊಗೊಂಡು ಬರ್ಬೇಡಪ್ಪ. ಎಲ್ಲ ಹುಡುಗರಿಗೆ ಗಣವೇಶ ಹಾಕೊಳಿಕ್ಕೆ ಹೇಳ್ಬಿಡು. ಹ್ಞೂ ರೀ ಮಾಮ, ನಾ ಅವತ್ತು ತೊಗೊಳಂಗಿಲ್ರಿ. ನಾ ಎಲ್ಲ ಹುಡುಗರಿಗೆ ಹೇಳ್ತೀನಿ ಹೇಳ್ರಿ ಮಾಮ, ಡೋಂಟ್ ವರಿ, ನಾ ರೆಡಿ ಮಾಡೋದು ಜವಾಬ್ದಾರಿ ನಂದ್ರಿ. ನಾ ಊರಾಗಿಲ್ಲೋ ಎಲ್ಲ ಹುಡುಗರಿಗೇನು ರೆಡಿ ಮಾಡಿಬಿಡ್ತೀನಿ ರೀ. ಊರನ್ ಹುಡುಗರಿಗೆ ರೆಡಿ ಮಾಡಕಂತ ಮೊದಲು ನೀ ಚಂದಾಗಿ ಅವತ್ತ ಕುಡಿಲಾರ್ದ ನೀಟಾಗಿ ರೆಡಿಯಾಗಿ ಬಾ. ಇಲ್ರಿ ಮಮ್ಮಿ, ನಾ ಅವತ್ತು ಕುಡಿಯಂಗಿಲ್ರಿ. ನಾ ಫುಲ್ ರೆಡಿಯಾಗಿ ನೀಟಾಗೆ ಬರ್ತೀನಿ ರೀ ಮಮ್ಮಿ. ಯಾಕ್ರಿ ಮಮ್ಮಿ, ಎಷ್ಟು ಮಂದಿ ಸೇರ್ಬಿಟ್ರಿ? ಏನ ಡೀಪ್ ಡಿಸ್ಕಷನ್ ನಡ್ದದ? ಏನು ಇಂಪಾರ್ಟೆಂಟ್ ಮೀಟಿಂಗ್ ನಡ್ದದೇನ್ರಿ? ಏನದ ಮೀಟಿಂಗ್? ಅಯ್ಯವ್ವ ಹಂಗೇನಿಲ್ಲ ಬಾ. ನಿನ್ನ ಗಂಟೆಗನೆ ಬೈಲಿಕತ್ತಿದ್ವಿ, ದೊಡ್ಡ ಸಾಧನೆ ಮಾಡಿದ್ರ ಗತೆ ಇಸ್ಪಿಟ್ನಾಗ ಗೆದ್ದದ್ದು ಹೇಳ್ದ. ಅದಕ್ಕೆ ಮುಂಜಾನೆ ಬಂದು ನೀನೇನು ಹೇಳಪ್ಪ, ಅದೇನು ದೊಡ್ಡ ಇದು ಅಲ್ಲ, ಅಂಥವೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ಅಂತೇಳಿ ಬೈಲಿಕತ್ತಿದ್ವಿ. ಅಷ್ಟೊತ್ತಿಗೆ ನೀ ಬಂದು ನೋಡು. ಅಲ್ಲ ಚೇರ್ಮಂಟಿ, ಹಂಗ ಗಂಡು ಇಸ್ಪಿಟ್ ಆಡಿದ್ದನ್ನ ಅಷ್ಟು ಹೆಮ್ಮೆಯಿಂದ ನನ್ನ ಗಂಡು ಗೆದ್ದಾನಂತ ಹೇಳ್ತೀಯಲ್ಲ, ನೀ ಏನಂತ ಹೇಳಿದ್ದೆ ಹೇಳು ಗೆದ್ದು ಬರೋ ಮುಂದಾಗ? ಸರಾಯಿ ಮುಕ್ತ ಮಾಡ್ತೀನಿ, ಇಸ್ಪಿಟು ಜೂಜು ನಿಲ್ಲಿಸ್ತೀನಿ ಅಂತ ಹೇಳಿ
ಈಗ ಗಂಡಗನೇ ಸಪೋರ್ಟ್ ಮಾಡ್ತೆ ಇಸ್ಪಿಟ್ ಆಡ್ಲಿಕ್ಕೆ. ಏನಿನ ನಿನ್ಗೆ ಸರಿ ಅನಿಸ್ತದಾನ ಇದನ್ನ? ಎದಕ್ಕೆ ಆರಿಸ್ತಂದೀವಿ ನಾವು? ಅಯ್ಯರಿ ಮಾಮಿ, ಹಿಂಗ್ಯಾಕೆ ಮಾತಾಡ್ತೀರಿ? ನಮ್ಮ ಮನೆಯವ್ರೇನು ದಿನ ಆಡ್ತಾರೇನ್ರಿ? ಸುಮ್ಮ ವರ್ಷಕ್ಕೊಮ್ಮೆ ಫ್ರೆಂಡ್ಸ್ ಕರಿತಾರಂತೇಳಿ ಹೋತಾರ, ಅದು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಆ ಸುಂದ್ರಿ ಅಂದ್ರೆ ಅಂತೇಳಿ ಕಳ್ಸಿನ್ರಿ. ನೀವು ಹೆಂಗೆ ಮಾತಾಡ್ತಿರಲ್ರಿ? ಈಗ ಹೆಣ್ಮಕ್ಳನ್ನೇ ಆಡ್ತಾರಿ ಮಾಮಿ ಇಸ್ಪಿಟ್ ಬೆಂಗಳೂರಂತ ಊರಾಗ. ಆವಾಗ ಬೆಂಗ್ಳೂರ್ಗೆ ಹೋದಾಗ ನೋಡಿದ್ರಿಲ್ರಿ, ಕ್ಲಬ್ಬಿಗೆ ಹೋದಾಗ ನಿಮ್ಮ ಬೀಗ್ತೀನಿ ಆಡ್ಯ. ಇದೆಲ್ಲ ನೋಡೀವಿ, ಮತ್ತು ನಮಗ ಅಂತಿರಲ್ರಿ. ನಾ ಹಂಗೆ ಮಾಡಂಗಿಲ್ರಿ ಮಾಮಿ. ಊರಾಗ ನಾ ಏನು ಚೇಂಜ್ ಮಾಡೀನಿ ಅನ್ನೋದು ಇಷ್ಟೊತ್ತಿ ತಿಳ್ಕೊಂಡು ಮಾತಾಡ್ಬೇಕಾಗಿತ್ರಿ ನೀವು. ಸುಮ್ಮನೆ ನನಗೆ ಅಪವಾದ ಕೊಡ್ತೀರಿ ನೋಡ್ರಿ. ಕೇಳ್ರಿ ಮಾಮಾರಿಗೆ ನಾ ಹೆಂಗೆ ಕೆಲಸ ಮಾಡ್ಸೀನಿ ಅಂತ. ದಿನ ಏನು ಹೊಲ್ದಾಗ ಕೂತ್ ಆಡ್ತಿದ್ರಲ್ರಿ ಮಾಮಿ ಇಸ್ಪಿಟ್ಟು, ಅದು ಬಂದಾಗ್ಯದ್ರಿ. ಅಲ್ಲೇ ಗುಡ್ಸಲ್ದಾಗ ಪಡ್ಸಲ್ದಾಗ ಕೂತ್ ಇಸ್ಪಿಟ್ಟು ಆಡಂಗಿಲ್ರಿ. ಎಲ್ಲ ಸ್ಟ್ರಿಕ್ಟಾಗೆ ಬಂದಂದ್ರೆ ಬಂದು. ಅಂಥವ್ರೆಲ್ಲರೂ ಈಗ ಕೂತ್ ಏನು ಮಾಡಮಂತೇಳಿ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಲಿಕತ್ತಾರಿ ಮಾಮಿ ಹುಡುಗರು. ಗೊತ್ತದ ಇಲ್ರಿ ಮಾಮಾರ? ನೀವೇ ಹೇಳ್ರಿ ನಾವೇನೇನು ಮಾಡೀವಂತ. ಎಲ್ಲರಿಗೆ ತಿಳಿಸಿ ಹೇಳೇನ್ರಿ, ಆದ್ರೆ ನಮ್ಮ ಉಪಾಧ್ಯಕ್ಷರಿಗೇನೆ ತಿಳಿಸಿ ಹೇಳೋದಾಗವಲ್ರಿ. ಒಟ್ಟ ನನ್ನ ಮಾತ ಕೇಳವಲ್ರಿ ಅವರು. ಕೆಲಸ ಮಾಡ್ತಾರ್ರಿ, ಪಂಚಾಯತಿಗೆ ಬಂದಾಗ ಮಾತ್ರ ಸುಮ್ಮಿರ್ತಾರ. ಕುಲ್ಲ ಟೈಮ್ನಾಗ ತಮ್ಮ ಕೆಲಸ ತಾವು ಶುರು ಹಚ್ಕೊಂಡ್ಬಿಡ್ತಾರೆ. ಇಂಥವ್ರಿಗೆ ಹೇಳ್ರಿ ನಾ ತಿಳಿಸಿ ಅದಕ್ಕೊಂದು ಹಾದಿರಿ. ಏ ಸುಂದ್ರಿ ಅಕ್ಕ, ಮೊದಲೇ ನನಗೆ ಹೂವು ಪತ್ರಿ ಆರಿಸ್ಲಿಕತ್ತಾರ ಇಬ್ರು ಕೂಡಿ ಮಾಮ ಮಾಮಿ. ಮತ್ತು ನೀ ಅದ್ರಾಗ ತುಪ್ಪ ಸುರುತ್ತಿಲ್ಲ ಉರಿ ಬೆಂಕಿಗೆ. ಸುಮ್ಮಿರು, ನಾ ಬಿಟ್ಟಿನಿಲ್ಲೀಗ. ಸುಮ್ಮಿರ್ಬೇಕಂದ್ರೆ ಸುಮ್ಮಿರ್ಬೇಕಷ್ಟೆ. ಭಾಳ ಬಿಟ್ಟು ಹೇಳಪ್ಪ. ಎಲ್ಲ ರೀತಿ ಹೇಳೋದು ಮುಗ್ದದವ. ಶೀನಪ್ಪಗೆ ಏನೇನೇನೇನು ಉಳ್ದಿಲ್ಲ. ಅವ ನಮ್ಮ ಮಾತನ್ನು ಕೇಳಲಾಗ್ಯಾನ. ಯಾಕ ಹಂಗಿಲ್ರಿ ಮಮ್ಮಿ, ನಾಳಿಂದ ಒಟ್ಟ ಮುಟ್ಟಂಗಿಲ್ರಿ ನೋಡಕಂತೀರಂತ್ರಿ. ಆದ್ರೆ ನಮ್ಮ ಸುಂದ್ರಿ ಪಂಚಾಯತಿ ಚೇರ್ಮನ್ ಆಗಿಂದ ಏನೇ ಅನ್ನು ಭಾರಿ ಕೆಲಸ ಮಾಡ್ಯಾಬಿಡು. ಸುಳ್ಳೆ ಅನ್ಬಾರ್ದು. ನಾ 10 ವರ್ಷಗಟ್ಲೆ ಆಗೇನು ಬಿಡು ಚೇರ್ಮನ್. ಆದ್ರೆ 1 ವರ್ಷನ್ಯಾಗ ಸುಂದ್ರಿ ಫುಲ್ ಊರನ್ನೇ ಚೇಂಜ್ ಮಾಡಿಬಿಟ್ಟಾಳ. ಹೆಂಗಿತ್ತು ಅವಾಗ? ಎಲ್ಲಿ ಬೇಕಲ್ಲೇ ಸರಾಯಿ ಸಿಗ್ತಿತ್ತು, ಎಂತಿಂತ ಹುಡುಗರು ಕುಡಿತಿದ್ದು. ಈಗ ಅವೆಲ್ಲ ಬಂದ್ ಮಾಡಿಸ್ಬಿಟ್ಟಾಳ. ಎಲ್ಲಿ ಸಣ್ಣ ಪುಟ್ಟ ಅಂಗಡ್ಯಾಗ ಸರಾಯಿ ಒಟ್ಟ ಸಿಗಂಗೇ ಇಲ್ಲ. ಮತ್ತ ಹೋಗ್ಬೇಕು ಒಂದು 2-3 ಕಿಲೋಮೀಟರ್ ದೂರನೇ ಬೇರೆ ಊರಿಗೆ ಹೋಗೇ ತರ್ಬೇಕು ನೋಡು. ಹಂಗೆ ಮಾಡಿಬಿಟ್ಟಾಳ ಈಗ. ಆಮೇಲೆ ಏನು ಏನೋ ಮೀಸಿ ಬಂದಿರಂಗಿಲ್ಲ, ಅವೇ ಅಂಗಡಿ ಮುಂದೆ ನಿಂತು ಕುಡಿದು ನಾ ಅವ್ರನ್ನ ನೋಡ್ತೀನಿ ನಾ ಇವ್ರು ನೋಡ್ತೀನಿ ಅಂತೇಳಿ ಜಗಳ ಮಾಡೋದು ಅದು ಮಾಡ್ತಿದ್ರಲ್ಲ. ಈಗ ಅಂತವೇನ್ರ ನಡೀತಾವನು ಊರಾಗ ನೋಡಿ? ಏನೇನೇನೂ ಇಲ್ಲ. ಕರೆಗೂ ಸುಂದರಿನ ಆರಿಸಿ ತಂದು ಚೇರ್ಮನ್ ಮಾಡಿದಕ್ಕೂ ಸಾರ್ಥಕ ಆಯ್ತು. ಹೌದು ಮಾರೆ, ಒಂದು ಸ್ವಲ್ಪ ಬಾಯಿ ಕೆಟ್ಟಂಗೆ ಆದ್ಗಳೇ ಒಂಚೂರು ಹೋಗಿ ಇಲ್ಲೇ 1-2 ಡಾಬಾ ಇದ್ದು ಒಂದು ಸ್ವಲ್ಪ ತೊಗೊಂಡು ಊಟ ಗೀಟ ಮಾಡ್ಕೊಂಡು ಬರ್ತಿದ್ವಿ. ಅದನ್ನು ಮುಚ್ಚಿಸಿ ಹಾಕ್ಬಿಟ್ಲೆ ಹೂವು ಮಾರಾಯ್ತಿ. ಹೌದೌದ್ರಿ, ಚಲೋ ಕೆಲಸ ಮಾಡ್ಸ್ಯಾರಿ ಸುಂದರಿ ಅವ್ರು, ಸುಮ್ಮನೆ ಅನ್ಬಾರ್ದ್ರಿ. ಮಾಮಾರ ಅವಾಗ ದಿನ ಊರಾಗ ರಾತ್ರಿ ಜಗಳಾತಿದ್ದು ನೋಡ್ರಿನ್ರಿ. ಈಗ ಒಬ್ರು ಪಿಟ್ ಅನ್ನಂಗಿಲ್ರಿ. ಹೌದೌದು, ಅದು ಮಾತ್ರ ಕರೆ ನೋಡು. ದಿನ ಊಟ ಆದ್ಗನೆ ಹೊರಗೆ ಒಂದು ಸ್ವಲ್ಪ ವಾಕಿಂಗ್ ಬಂದಿವಂದ್ರ ಒಂದರ ಜಗಳ ನಡೆದ್ರುವನೆ. ಅದನ್ನು ಬಂದಾಗ್ಯಾವ ಈಗ. ನಮ್ಮ ಸುಂದರಿ ಅಕ್ಕ ಅಂದ್ರೇನು ಸುಮ್ಮನೆ ಅಂತಿಕೊಂಡ್ರೇನ್ರಿ? ಆಕಿನ ಪವರ್ನೇ ಹಂಗದರಿ. ಬರೀ ಚಾಡ್ ಮಾರಿ ಸುಂದರಿ ಅಂತ ಅಷ್ಟೇ ಅಲ್ರಿ, ಪವರ್ಫುಲ್ ಸುಂದರಿ ಇದಾಳ್ರಿ. ಏನಪ್ಪಾ ಶೀನಣ್ಣ, ನನಗೆ ಬೈಲಿಕತ್ತಿ ಏನ ಹೊಗಳಿಕತ್ತಿ? ಚಾಡ ಮರಿ ಸುಂದ್ರಿ ಅಂತೆ? ಹಂಗಿಲ್ಲ ಸುಂದರಿ ಅಕ್ಕ, ಬರೀ ಕೆಟ್ಟದನ್ನೇ ತಗೋತೀವ, ಒಳ್ಳೇದನ್ನು ತಗೋಬೇಕು. ನಿನಗದು ಹೆಸರನ್ನೇ ಬಿದ್ದದಿಲ್ಲ, ಅದನ್ನ ಅಳಿಸ್ಲಿಕ್ಕೆ ಆಗಂಗಿಲ್ಲ. ಅದ್ರ ಜೊತೆ ನಾನು ನಿನಗೆ ಪವರ್ಫುಲ್ ಅಂತ ಸೇರ್ಸಿನಿ, ಅದಕ್ಕೆ ಖುಷಿ ಪಡೋ ಒಂದು ಸ್ವಲ್ಪ. ಮತ್ತಾಕಿ ಅಷ್ಟು ಕೆಲಸ ಮಾಡೋದಕ್ಕೂ ಶೀನಣ್ಣನ ಸಪೋರ್ಟುನು ಹಂಗೆ ಅದರಿ, ಮಾಮ ಮಾಮಿ ಸಪೋರ್ಟುನು ಹಂಗೆ ಅದ. ಹಂಗಾಗಿ ನಮ್ಮ ಸುಂದರಿಗೆ ಒಂದು ಸ್ವಲ್ಪ ಧೈರ್ಯ ಬಂದದ್ರಿ. ಎಲ್ಲ ಕಡೆ ಮಾತಾಡ್ತಾಳ. ಕರೆಗೂ ನಾನು ಹೆಂಡತಿ ನಿಂದ್ರಿಸಿದಕ್ಕೂ ಸಾರ್ಥಕ ಆಯ್ತು ಹೇಳ್ರಿ ಮಾಮ. ನನಗೆ ಖುಷಿ ಅನಿಸ್ತದ ನೋಡ್ರಿ ಹಿಂಗೆ ಹೊಗಳೋದ್ರಿಂದ. ಹೌದ್ರಿ ಮಾಮ, ನಮ್ಮ ಮನೆಯವ್ರು ಹೇಳ್ದಂಗ ಹಿಂದೆ ನಿಮ್ಮ ಸಪೋರ್ಟ್ ಅದಂತಾನೆ ನಾವು ಇಷ್ಟು ಮಾತಾಡ್ಬೇಕಾಗ್ತದ್ರಿ. ಹುಲಿ ಇದ್ದಂಗೆ ಇದ್ದೀರಿ ಹಿಂದ. ಹಂಗಾಗಿ ನಮ್ಮ ಬಾಯಾಗಿಂತವು ಮಾತು ಬರ್ತಾವ ನೋಡ್ರಿ. ಎಲ್ಲ ಕೆಲಸ ಮಾಡಿಸ್ಲಿಕ್ಕೆ ಒಂದು ಹುರುಪು ಬಂದಂಗೆ ಆಗ್ತದ್ರಿ. ಹೌದೌದು, ಹುಲಿ ಇದ್ದಂಗೆ ಇದ್ದಾರೆ ಬಿಡು ಹಿಂದೆ ಮಾಮಾರು. ಅಂದಂಗ ಉಪಾಧ್ಯಕ್ಷರೇ, ನಮಗೂ ಒಂದು ಸ್ವಲ್ಪ ಪಾರ್ಟಿ ಗಿಟಿ ಮಾಡಿಸ್ತೀರೇನ್ರಿ? ಬಾಣ್ಲಿ ಮಾಮ, ನಾವು ಆ ಮಂದಿ ಅಲ್ರಿ. ಪಂಚಾಯತಿ ಕೆಲಸ ಏನೇ ಇದ್ರು ಪಂಚಾಯತಿ ಕೆಲಸ ರೀ. ನಾವು ಕೆಲಸ ಮಾಡಿದ್ರಿ ಬರೀ ಕೈಲಿ ಮನೆಗೆ ಬಂದ್ಬಿಡುದ್ರಿ. ನಾವು ಲಂಚ ತಗೊಳಿಕ್ಕೂ ಹೋಗಂಗಿಲ್ರಿ, ಲಂಚ ಕೊಡ್ಲಿಕ್ಕೂ ಹೋಗಂಗಿಲ್ರಿ. ಹಂಗಾಗಿ ನಮ್ಮ ಕೈಯಾಗ ಪಾರ್ಟಿ ಮಾಡೋಷ್ಟು ದುಡ್ಡು ಇರಂಗಿಲ್ಲ ಬಿಡ್ರಿ. ಅದು ನೀವು ನಮ್ಮಿಂದ ಆ ಥರದ್ದು ಒಂದು ಎಕ್ಸೆಪ್ಟೇಷನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಎಕ್ಸ್ಪೆಕ್ಟೇಷನ್ನು ಇಟ್ಕೊಳಿಕ್ಕೆ ಹೋಗ್ಬೇಡ್ರಿ. ನಮ್ಮದು ಸುಂದರಿ ಅಕ್ಕಂದು ಏನೇ ಇದ್ರೂ ನಿಯತ್ತಿಂದ ಕೆಲಸ ಮಾಡೋದು ಅಷ್ಟೇ. ನಾನು ಕುಡಿತಿರ್ಬೋದು, ಸುಂದರಿ ಅಕ್ಕ ಚಾಡ ಹೇಳ್ತಿರ್ಬೋದು, ಆದ್ರೆ ಕೆಲಸದಾಗ ಮಾತ್ರ ಇಬ್ರು ಬಾರಿ ನಿಯತ್ತಂದ್ರೆ ನಿಯತ್ರಿ ನಮ್ಮದು. ಏನಿನ ಕೊಡಿ, ನಾಚಿಗೆ ಬರಂಗಿಲ್ಲ ಹೇಳಿಕಿ. ನಾನು ಕುಡಿತೀನಿ, ಆಕಿ ಚಾಡ ಹೇಳ್ತಾ ಅಂತೇಳಿ ಹೆಂಗ ಆತು ನೋಡು. ಏನಿನ ಸೀನಪ್ಪ, ಅದ್ರಾಗೇನದ್ರಿ ಮಮ್ಮಿ, ಇದ್ದಂಗ ಹೇಳಿದ್ರ ನಮಗೇನು ಮುಜುಗರ ಅಂತ ಅನ್ಸಂಗಿಲ್ಲ ಬಿಡ್ರಿ. ಸುಂದರಕ್ಕ ಏನಂತೀಯವ?
ಹೌದಳಪ್ಪ ಹೌದೌದು ನೀ ಅಂದಿದ್ದ ಕರೆ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.